ಸೆಪ್ಟೆಂಬರ್ 19ರಂದು ಬೈರತಿ ಸುರೇಶ್ ಅವರಿಂದ 12 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ. ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಕೆಡಿಪಿ ಸಭೆಯಲ್ಲಿ ಪಾಲ್ಗೊಳ್ಳಲು ಸೆಪ್ಟೆಂಬರ್ 19ರಂದು ನಗರಕ್ಕೆ ಭೇಟಿ ನೀಡುತ್ತಿರುವ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ ಅವರಿಂದ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ 12 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಎಂದು ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದರು. ನಗರದ ತಮ್ಮ ಕಚೇರಿಯಲ್ಲಿ ಮಂಗಳವಾರ ಸಂಜೆ 5 ಗಂಟೆ ಸಮಯದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ನರಸಾಪುರದಲ್ಲಿ ಜೋಡಿ ರಸ್ತೆ ನಿರ್ಮಿಸಲಾಗುತ್ತಿದೆ. ಡಿವೈಡರ್, ಬೀದಿ ದೀಪ, ಕ್ಯಾಮೆರಾ ಅಳವಡಿಕೆಯೂ ಸೇರಿದೆ. ಸ್ವಾತಿ ಹೋಟೆಲ್ ಬಳಿಯ ಬ್ರಿಡ್ಜ್ನಿಂದ ಬೆಳ್ಳೂರು ಕಡೆ ಸಾಗುವ ವೃತ್ತದವರೆಗೆ 7 ಕೋಟಿ ಮೊತ್ತದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ. ಜೊತೆಗೆ ಕಾಜಿಕಲ್ಲೆಹಳ್ಳಿ ರಸ್ತೆಯನ್ನು 5 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಟೆಂಡರ್ ಆಗಿದ್ದು ಕೆಲಸ ಶುರುವಾಗಿ 6 ತಿಂಗಳಲ್ಲಿ ಮುಗಿಸಬೇಕು ಎಂದು ಗುತ್ತಿಗೆದಾರರಿಗೆ ಸೂಚನೆ ಸಹ ನೀಡಲಾಗಿದೆ ಎಂದರು. 20 ಕೋಟಿ ಅಂದ್ರೆ ಅದು ಹೊಸದಾಗಿ ಅದು ಹಾಳಾಗಿದೆ, ಅದು ಸರಿ ಮಾಡೋದು ಸರ್. ಮುಂದೆ ಮಾದಮಂಗಲದಿಂದ ಮಣ್ಣೇನಹಳ್ಳಿ, ಮಾದಮಂಗಲ ಟು ಮಣ್ಣೇನಹಳ್ಳಿ, ಮಾದಮಂಗಲದಿಂದ ಮಣ್ಣೇನಹಳ್ಳಿ ಇದಾಗಿದೆ 2 ಕೋಟಿ 95 ಲಕ್ಷ. ಅಮ್ನಲ್ಲೂರಿಂದ ಕೆಲವರು ಒಂದು 2 ಕೋಟಿ, ಅದು ಚಿಕ್ಕ ಅಮೌಂಟ್ ಬಿಡಿ. ಅದು ಒಂದೇ ರೋಡ್ 20 ಕೋಟಿ. ಬೈರಂಡಹಳ್ಳಿ, ಕಡಗಟ್ಟೂರು, ಕಾಮಂಡಹಳ್ಳಿ, ಕ್ಯಾಲೂರು ಕ್ರಾಸ್ ಹೋಗಿದೆ, ಅದೊಂದು 5 ಕೋಟಿ. ಡೆವಲಪ್ಮೆಂಟ್ ಬಗ್ಗೆ ಬರೆಯುವಂತ ಅದಕ್ಕಾಗಿ ಬರೀರಿ ಸರ್. ಹಳೆ ಬಸ್ ಸ್ಟ್ಯಾಂಡು, ನ್ಯೂ ಬಸ್ ಸ್ಟ್ಯಾಂಡು, ಆಮೇಲೆ ಫುಟ್ಪಾತ್ಗಳು, ಪಾರ್ಕ್ಗಳು, ಈ ತರ ಇದನ್ನ ಮಾತ್ರ ರೆಡಿ ಮಾಡೋದು. 60 ಕೋಟಿ ಹಣ ಆರ್ಡರ್ ಆಗಿದೆ. ಇನ್ನು ಅದು ಟೆಂಡರ್ ಪ್ರೋಗ್ರೆಸ್ ಇನ್ನ ಮಾಡಿಲ್ಲ, ಮಾಡಿಸ್ಬೇಕು, ಹೋಗ್ಬೇಕು, ಸ್ವಲ್ಪ ಹೋಗಿ ಕೆಲಸ ಮಾಡ್ಬೇಕು. ಅದನ್ನ ಒಟ್ಟಲ್ಲಿ ಅಮೌಂಟ್ ಎಲ್ಲ ನಮಗೆ ರಿಸರ್ವ್ ಆಗಿದೆ. ಇಂಪಾರ್ಟೆಂಟ್, ತುಂಬಾ ಕಂಜೆಸ್ಟೆಡ್ ಏರಿಯಾ ಅದು, ಹಾಗಾಗಿ ಮಾಡಿದ್ವಿ ಅದು ಆಗುತ್ತೆ. ಅದು ಟೆಂಡರ್ ಆದ್ಮೇಲೆ ಹೇಳ್ತೀನಿ. ಟೆಂಡರ್ ಈ ಟೆಂಡರ್ ಏನಾಗುತ್ತೆ ಅಂದ್ರೆ ಸರ್, ಅದು